ಕೋಲಾರ ಜಿಲ್ಲೆಯ ಅಂತರಗಂಗೆ ಬೆಟ್ಟದಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬುಧವಾರ ರಾತ್ರಿ ಶಿವಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ಕಾಶಿ ಖ್ಯಾತಿಯ ಅಂತರಗಂಗೆ ಬೆಟ್ಟದಲ್ಲಿ ಹಣತೆಗಳ ಸಾಲು ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿ ಕಂಡುಬಂತು. ಶಿವ ದೀಪೋತ್ಸವದ ಪ್ರಯುಕ್ತ ರುದ್ರಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು. ಅಂತರಗಂಗೆಯಲ್ಲಿ 20 ವರ್ಷಗಳಿಂದಲೂ ಶಿವ ದೀಪೋತ್ಸವ ಪ್ರಯುಕ್ತ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗ್ತಿದೆ. ಕಿಲಾರಿಪೇಟೆ ಭಕ್ತ ಮಂಡಳಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಸಹಯೋಗದಲ್ಲಿ ನಡೆಯಿತು. ಶ್ರೀಸ್ವಾಮಿಗೆ ತೆಪ್ಪೋತ್ಸವ, ಕೃತಿಕೋತ್ಸವ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನರು ಭಕ್ತಿ ಸಾಗರದಲ್ಲಿ ಮುಳುಗೆದ್ರು. ಬೆಳಿಗ್ಗೆ ಬೆಟ್ಟದ ತಪ್ಪಲಿನಲ್ಲಿನ ಜಲಕಂಠೇಶ್ವರನಿಗೆ ಪಂಚಾಮೃತಾಭಿಷೇಕದೊಂದಿಗೆ ಆರಂಭವಾದ ಪೂಜಾ ವಿಧಿವಿಧಾನ, ನಂತರ ಬೆಟ್ಟದಲ್ಲಿ ಕಾಶಿ ವಿಶ್ವೇಶ್ವರನಿಗೆ ಅಭಿಷೇಕ ವಿಶೇಷ ಪೂಜೆಯೊಂದಿಗೆ ಮುಂದುವರಿಯಿತು. ಕೊರೆಯುವ ಚಳಿಯ ನಡುವೆಯೂ ಅಂತರಗಂಗೆ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬಂದು ಹಣತೆ ಬೆಳಗಿಸಿದ್ರು. ಪ್ರತಿ ಮೆಟ್ಟಿಲುಗಳಲ್ಲಿ ದೀಪ ಇಟ್ಟಿದ್ರು. ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ಅತ್ಯಂತ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪ್ರಧಾನ ಅರ್ಚಕ ಕೆಎಸ್ ಮಂಜುನಾಥ ದೀಕ್ಷಿತ್ ಹಾಗೂ ಆರ್ ಸತ್ಯ ಸೋಮಶೇಖರ್ ದೀಕ್ಷಿತ್ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು. ಕಿಲಾರಿಪೇಟೆ ಗೋಪಾಲ್ ಪೂಜಾ ವ್ಯವಸ್ಥೆ ಮಾಡಿದ್ರು. ಈ ವೇಳೆ ಅವರ ಮಿತ್ರ ಬಳಗದವರು ಹಾಜರಿದ್ದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿಯ ಸರ್ಕಲ್ನಿಂದ ಅಂತರಗಂಗೆ ಜಾತ್ರೆಗೆ ಹೋಗಿ ಬರಲು ಭಕ್ತಾದಿಗಳಿಗೆ ವಾಹನ ವ್ಯವಸ್ಥೆ ಮಾಡಲಾಗಿತ್ತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ.